ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೆ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಎಲ್ಲರಿಗಿಂತ ಮುಂಚೆ ಬಂದು ತಲುಪುತ್ತದೆ. 2026 ಮೇ 24 ಭಾನುವಾರದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ದಿನಾಂಕ 24 ಮೇ 2026 ಭಾನುವಾರ, ಉತ್ತರಾಯಣ ಗ್ರೀಷ್ಮ ಋತು, ಭಾರತೀಯ ಸೌರ ದಿನಾಂಕ ಜ್ಯೇಷ್ಠ 3, ಶಕ ಸಂವತ್ಸರ 1948. ತಿಥಿ ಮತ್ತೆ ನಕ್ಷತ್ರ ನೋಡೋದಾದ್ರೆ ಚಂದ್ರಮಾನ ಮಾಸ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಅಷ್ಟಮಿ ರಾತ್ರಿ 8:35 ಅದಾದ್ಮೇಲೆ ನವಮಿ ಆರಂಭ ಆಗುತ್ತೆ. ಪೂರ್ವ ಪಾಲ್ಗುಣಿ ಪೂಭ ನಕ್ಷತ್ರವು ಮಧ್ಯಾಹ್ನ 12:25 ಇರುತ್ತೆ. ಅದಾದ್ಮೇಲೆ ಉತ್ತರ ಪಾಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಯೋಗ ಮತ್ತೆ ಕರ್ಣ ನೋಡೋದಾದ್ರೆ ವ್ಯಾಘಾತ ಯೋಗ ಸಂಜೆ 5:46 ಇರುತ್ತೆ. ಅದಾದ್ಮೇಲೆ ಹರ್ಷಣ ಯೋಗ. ಕರ್ಣ ನೋಡೋದಾದ್ರೆ ವಿಷ್ಟಿ ಅಥವಾ ಭದ್ರ ಕರ್ಣ ಬೆಳಗ್ಗೆ 8:39 ಅದಾದ್ಮೇಲೆ ಭವಕರಣ ರಾತ್ರಿ 8:35 ಆಮೇಲೆ ಬಾಲವ ಕರಣ ಬರುತ್ತೆ. ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ನೋಡೋದಾದ್ರೆ ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:41. ಶುಭ ಸಮಯಗಳು ನೋಡೋದಾದ್ರೆ ಅಮೃತ ಕಾಲ ಬೆಳಗ್ಗೆ 6:17 7:54, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:22 12:43, ಅಶುಭ ಸಮಯ ರಾಹುಕಾಲ ಸಂಜೆ 5:05 6:41, ಗುಳಿಕ ಕಾಲ ಮಧ್ಯಾಹ್ನ 3:21 5:05, ಯಮಗಂಡ ಕಾಲ ಮಧ್ಯಾಹ್ನ 12:17 1:53, ದುರ್ಮುಹೂರ್ತ ಸಂಜೆ 4:59 5:50. 24 ಮೇ 2026 ಭಾನುವಾರದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ದಿನವಾಗಿದೆ. ನಿಮ್ಮ ಅದ್ಭುತ ಶಕ್ತಿ ಮತ್ತೆ ಉತ್ಸಾಹ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತೆ. ಆದಾಗ್ಯೂ ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ಮಧ್ಯಾಹ್ನದ ನಂತರ ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ತಾಳ್ಮೆಯಿಂದ ಇರುವುದು ಇಂದು ಅಗತ್ಯ. ಉದ್ಯೋಗ ಮತ್ತೆ ವ್ಯವಹಾರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ದೊರೆಯುತ್ತೆ. ಆದರೆ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ವಿನಯತೆ ಇರಲಿ. ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಧನಲಾಭ ಉತ್ತಮ ಅವಕಾಶಗಳು ಇರುತ್ತವೆ. ಆದರೆ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಯನ್ನು ಸರಿಯಾಗಿ ಪರಿಶೀಲಿಸಬೇಕು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ದೃಷ್ಟಿಯಿಂದ ಈ ದಿನ ಸಾಧಾರಣವಾಗಿರುತ್ತೆ. ಬರಬೇಕಿದ್ದ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು. ಸಣ್ಣ ಪ್ರಯಾಣದ ಉಳಿತಾಯದ ಯೋಜನೆ ಬಗ್ಗೆ ಆಲೋಚಿಸಬೇಕು. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ಮಾತುಕತೆಯ ಮೂಲಕ ಅದನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷ ತಂದುಕೊಡುತ್ತೆ. ಇನ್ನು ಆರೋಗ್ಯ ಮಾನಸಿಕ ಒತ್ತಡಕ್ಕೆ ಕಾರಣದಿಂದಾಗಿ ತಲೆನೋವು ಅಥವಾ ಆಯಾಸದಂತಹ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಕಣ್ಣು ಅಥವಾ ಪಾದಗಳ ರಕ್ಷಣೆಗೆ ಗಮನ ಕೊಡಿ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಬಹಳ ಮುಖ್ಯ. ಶುಭ ಬಣ್ಣ ಕೆಂಪು ಮತ್ತೆ ಬಿಳಿ. ಶುಭ ಸಂಖ್ಯೆ 1 ಮತ್ತು 9. ವಿಶೇಷ ಪರಿಹಾರ ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸುವುದು, ಗಾಯತ್ರಿ ಮಂತ್ರ ಪಠಿಸುವುದು ಈ ದಿನದ ನಕಾರಾತ್ಮಕತೆಯನ್ನು ದೂರ ಮಾಡಿ ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ಮುಂದಿನ ರಾಶಿ ಋಷಭ ರಾಶಿ. ಋಷಭ ರಾಶಿಯವರು ಅತ್ಯಂತ ಸಕಾರಾತ್ಮಕ ಮತ್ತು ಪ್ರಗತಿಪರ ದಿನವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿನ ಅನುಗ್ರಹದಿಂದಾಗಿ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತೆ. ದೀರ್ಘಕಾಲದಿಂದ ನೆನಗಿದ್ದ ಕೆಲಸಗಳು ಇಂದು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಕಲಾತ್ಮಕ ಮತ್ತು ಸೃಜನಶೀಲ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಉದ್ಯೋಗ ಮತ್ತೆ ವ್ಯವಹಾರ ನೋಡೋದಾದ್ರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ದೊರೆಯಲಿದೆ. ಹೊಸ ಜವಾಬ್ದಾರಿ ಹೆಗಲಿರುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಕೈತುಂಬ ಲಾಭ ಬರುವ ದಿನವಾಗಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ಉದ್ಯಮಗಳನ್ನು ವಿಸ್ತರಿಸಲು ಆಲೋಚಿಸುತ್ತಿದ್ದರೆ ಇಂದು ಸೂಕ್ತ ಸಮಯ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ಬದಲಾಗಿರುತ್ತೆ. ಹಠಾತ್ ಧನಲಾಭವಾಗುವ ಯೋಗವಿದೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವಾಗ ನಿಮ್ಮ ಕನಸು ನನಸಾಗುವ ಹೆಜ್ಜೆ ಇಡಬಹುದು. ಆದರೆ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವಾಗ ನುರಿತವರ ಸಲಹೆ ಪಡೆಯುವುದು ಉತ್ತಮ. ಕುಟುಂಬ ಮತ್ತೆ ಪ್ರೇಮಿ ಜೀವನ ನೋಡೋದಾದ್ರೆ ಮನೆಯಲ್ಲಿ ಸಂತೋಷದ ಮತ್ತು ಶಾಂತಿಯ ವಾತಾವರಣ ಇರಲಿದೆ. ಜೀವನ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಪರಸ್ಪರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಇಂದು ಪ್ರಸನ್ನತೆಯ ದಿನವಾಗಿರಲಿದೆ. ಪ್ರೇಮ ಸಂಬಂಧ ಮದುವೆಯ ಮಾತುಕತೆಗೆ ಬದಲಾಗುವ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ನೋಡೋದಾದ್ರೆ
ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಮಧ್ಯಾಹ್ನದ ನಂತರ ಅತಿಯಾದ ಉತ್ಸಾಹದಿಂದಾಗಿ ಕೆಲಸ ಮಾಡಿ ದೈಹಿಕವಾಗಿ ಸ್ವಲ್ಪ ಆಯಾಸ ಕಾಣಬಹುದು. ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿನ ಶಾಂತಿ ಸಿಗುತ್ತೆ. ಇನ್ನು ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ವಿಶೇಷ ಪರಿಹಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ಅಥವಾ ಮಂತ್ರವನ್ನು ಪಠಿಸುವುದರಿಂದ ಆರ್ಥಿಕ ಸ್ಥಿತಿ ಮತ್ತಷ್ಟು ಸುಧಾರಣೆ ಕಂಡು ಬರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾಣಕ್ಷತನದಿಂದ ಕಷ್ಟವಾದ ಪರಿಸ್ಥಿತಿ ಸಹ ಸುಲಭವಾಗಿ ನಿಭಾಯಿಸ್ತೀರಾ. ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಲು ಈ ದಿನ ಸೂಕ್ತವಾಗಿದೆ. ನಿಮ್ಮ ಮಾತುಗಳೇ ಇಂದು ನಿಮಗೆ ಶ್ರೀರಕ್ಷೆಯಾಗಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರ ನೋಡೋದಾದ್ರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ನಿಮ್ಮ ನಾವೀನ್ಯತೆಯ ಆಲೋಚನೆಗೆ ಪ್ರಶಂಸೆ ಸಿಗಬಹುದು. ಇನ್ನು ವ್ಯಾಪಾರ ರಂಗದಲ್ಲಿರುವವರಿಗೆ ಮಧ್ಯಮ ಫಲಿತಾಂಶ ದೊರೆಯಲಿದೆ. ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಎದುರಿಸಲು ಹೊಸ ತಂತ್ರಗಳನ್ನು ರೂಪಿಸಬೇಕಾಗಬಹುದು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆದಾಯವು ಉತ್ತಮವಾಗಿರುತ್ತದೆ. ಅದಕ್ಕೆ ತಕ್ಕಂತೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಯೋಜನೆ ರೂಪಿಸುವಿರಿ. ಇಂದು ಯಾವುದೇ ರೀತಿಯ ಜೂಜು ಅಥವಾ ಷೇರು ಮಾರುಕಟ್ಟೆಯ ಅತಿಯಾದ ರಿಸ್ಕ್ ಇರುವ ಹೂಡಿಕೆಗಳಿಂದ ದೂರವಿರುವುದು ಒಳಿತು. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಮನಸ್ಸಿನ ಭಾರ ಕಡಿಮೆಯಾಗತ್ತೆ. ಸಹೋದರ ಅಥವಾ ಸಹೋದರಿಯರಿಂದ ಧನಾತ್ಮಕ ಬೆಂಬಲ ಸಿಗಲಿದೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಬರಬಹುದು. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇಂದು ಅಗತ್ಯ. ಆರೋಗ್ಯ ನೋಡೋದಾದ್ರೆ ಗಂಟಲು ಅಥವಾ ಉಸಿರಾಟದ ಸಂಬಂಧಿ ಸಣ್ಣ ಪುಟ್ಟ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಅತಿಯಾದ ತಣ್ಣನೆಯ ಪದಾರ್ಥಗಳ ಸೇವನೆಯನ್ನು ತಪ್ಪಿಸಿ ಪ್ರಾಣಾಯಾಮ ಮತ್ತು ವಾಕಿಂಗ್ ಮಾಡುವುದರಿಂದ ಆರೋಗ್ಯವು ಸುಸ್ಥಿತಿಯಲ್ಲಿರುತ್ತದೆ. ಶುಭ ಬಣ್ಣ ವಿಶೇಷ ಸೂಚನೆ ಹಸಿರು ಮತ್ತು ಹಳದಿ. ಶುಭ ಸಂಖ್ಯೆ 3 ಮತ್ತು 6. ವಿಶೇಷ ಪರಿಹಾರ ಗಣೇಶನಿಗೆ ದೂರ್ವೆ ಅರ್ಪಿಸುವುದು, ಗಣೇಶ ಅಥರ್ವ ಶೀರ್ಷೆ ಪಠಿಸುವುದು ವಿಘ್ನೆಗಳನ್ನು ದೂರ ಮಾಡಿ ಕಾರ್ಯಸಿದ್ಧಿ ಆಗತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಇಂದು ನೀವು ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಮನಸ್ಸು ಸ್ವಲ್ಪ ಚಂಚಲವಾಗಿರಬಹುದು, ಆದರೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಖಂಡಿತವಾಗಿಯೂ ಸಿಗತ್ತೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಇಂದು ಹೊಸ ರೂಪ ನೀಡುವ ಸೂಕ್ತ ದಿನವಾಗಿದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರಬಹುದು, ಆದರೆ ನಿಮ್ಮ ಯೋಜನಾಬದ್ಧ ಕೆಲಸದಿಂದ ಅದನ್ನು ಯಶಸ್ವಿಯಾಗಿ ಮುಗಿಸುತ್ತೀರಾ. ವ್ಯಾಪಾರಸ್ಥರಿಗೆ ಇಂದು ಸಾಧಾರಣ ದಿನ. ದೊಡ್ಡ ಹೂಡಿಕೆಗಳನ್ನು ಮಾಡುವ ಮುನ್ನ ಅನುಭವಿಗಳ ಆಲೋಚನೆಗಳನ್ನು ಆಲಿಸುವುದು ಉತ್ತಮ. ಪ್ರಮುಖ ನಿರ್ಧಾರಗಳನ್ನು ಮಧ್ಯಾಹ್ನದ ನಂತರ ತೆಗೆದುಕೊಳ್ಳಿ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ವಿಷಯದಲ್ಲಿ ಇಂದು ಜಾಗರೂಕತೆಯಾಗಿರಬೇಕು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಂಭವವಿದೆ. ಕುಟುಂಬದ ಅಗತ್ಯಗಳಿಗಾಗಿ ಹಣ ವ್ಯಯವಾಗಬಹುದು. ಅನಗತ್ಯ ಸಾಲ ಮಾಡುವುದನ್ನು ತಪ್ಪಿಸಿ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತೆ ಸೌಹಾರ್ದಯುತ ಹೆಚ್ಚಾಗತ್ತೆ. ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲೂ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತೆ ಭವಿಷ್ಯದ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಸುತ್ತೀರಾ. ಅತಿಯಾದ ಆಲೋಚನೆಯಿಂದ ಮಾನಸಿಕ ಶಾಂತಿ ಕದಡಬಹುದು. ಕಣ್ಣುಗಳ ಆಯಾಸ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕಾಗತ್ತೆ. ಧನಾತ್ಮಕ ಚಿಂತೆ ಹಾಗೂ ಪೌಷ್ಟಿಕ ಆಹಾರ ಸೇವಿಸುವುದು ಬಹಳ ಅಗತ್ಯ. ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಬಿಳಿ ಮತ್ತೆ ಕ್ರೀಮ್. ಶುಭ ಸಂಖ್ಯೆ 2 ಮತ್ತು 4. ವಿಶೇಷ ಪರಿಹಾರ ಇಂದು ಶಿವನಿಗೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ನೆಮ್ಮದಿ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತೆ ನಾಯಕತ್ವ ಗುಣಗಳು ಮುಂಚೂಣಿಗೆ ಬರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತೆ ಪ್ರತಿಷ್ಠೆ ಹೆಚ್ಚಾಗುವಂತಹ ಸನ್ನಿವೇಶಗಳು ಎದುರಾಗಲಿದೆ. ನಿಮ್ಮ ದೃಢ ನಿರ್ಧಾರಗಳು ಇಂದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ದೀರ್ಘಕಾಲದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಸಕಾಲ. ಉದ್ಯೋಗ ಮತ್ತೆ ವ್ಯವಹಾರ ನೋಡೋದಾದ್ರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಮತ್ತು ಬೆಂಬಲ ಸಿಗಲಿದೆ. ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದ್ದು ಇದನ್ನು ನೀವು
ಸಮರ್ಥವಾಗಿ ನಿಭಾಯಿಸುತ್ತೀರಾ. ವ್ಯಾಪಾರ ಮತ್ತು ಉದ್ಯಮ ರಂಗದಲ್ಲಿ ಇರುವವರಿಗೆ ದೊಡ್ಡ ಮಟ್ಟದ ಲಾಭ ಮತ್ತು ಹೊಸ ಗ್ರಾಹಕ ಸಂಪರ್ಕ ದೊರೆಯುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗಿರುತ್ತದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಭೂಮಿ, ವಾಹನ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದು ಧನಾತ್ಮಕ ಫಲಿತಾಂಶ ಸಿಗಲಿದೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಅನಗತ್ಯ ವಸ್ತುಗಳಿಗೆ ಹಣ ವ್ಯಯ ಮಾಡಬೇಡಿ. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರಲಿದ್ದು ಒಡ ಹುಟ್ಟಿದವರಿಂದ ಪ್ರಮುಖ ಸಹಾಯ ದೊರೆಯಲಿದೆ. ಸಂಗಾತಿಯೊಂದಿಗಿನ ಬಾಂಧವ್ಯ ಮಧುರವಾಗಲಿದ್ದು ಅವರ ಪ್ರೀತಿ ಮತ್ತೆ ಬೆಂಬಲ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ಸಣ್ಣ ಶುಭ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ನಿನ್ನ ಆರೋಗ್ಯ ನೋಡೋದಾದ್ರೆ ನಿಮ್ಮ ಒಟ್ಟಾರೆ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ನೀವು ದಿನವಿಡೀ ಚಟುವಟಿಕೆಯಿಂದ ಇರುತ್ತೀರಾ. ಆದಾಗ್ಯೂ ಬಿಪಿ ಇರುವವರು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. ನಿಯಮಿತ ವ್ಯಾಯಾಮ, ಪೌಷ್ಟಿಕ ಆಹಾರ ನಿಮ್ಮ ಶಕ್ತಿಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಕಡು ಹಳದಿ, ಕೇಸರಿ ಮತ್ತೆ ಚಿನ್ನದ ಬಣ್ಣ. ಶುಭ ಸಂಖ್ಯೆ 1, 5 ಮತ್ತೆ 9. ವಿಶೇಷ ಪರಿಹಾರ ಇಂದು ಸೂರ್ಯಗೆ ನಮಸ್ಕಾರ ಮಾಡುವುದು. ಸೂರ್ಯ ದೇವರಿಗೆ ತಾಮ್ರ ಪಾತ್ರೆಯಲ್ಲಿ ನೀರನ್ನು ಅರ್ಘ್ಯವಾಗಿ ನೀಡುವುದು ನಿಮ್ಮ ತೇಜಸ್ಸು ಮತ್ತೆ ಕಾರ್ಯಕ್ಷೇತ್ರದಲ್ಲಿನ ಯಶಸ್ಸು ಮತ್ತಷ್ಟು ವೃದ್ಧಿ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನೀವು ಪ್ರತಿಯೊಂದು ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಯೋಜನಾಬದ್ಧವಾಗಿ ಮುಗಿಸುತ್ತೀರಾ. ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿಯು ಕಠಿಣ ಸವಾಲುಗಳನ್ನು ಸುಲಭವಾಗಿ ಎದುರಿಸಲು ಸಹಾಯ ಮಾಡುತ್ತದೆ. ಅನಗತ್ಯ ಆಲೋಚನೆಗಳಿಂದ ದೂರವಿದ್ದು ಪ್ರಸ್ತುತ ಕೆಲಸಗಳತ್ತ ಗಮನ ಹರಿಸುವುದು ಎಂದಿನ ಯಶಸ್ಸಿನ ಸೂತ್ರವಾಗಿದೆ. ಉದ್ಯೋಗ ಮತ್ತೆ ವ್ಯವಹಾರ ನೋಡೋದಾದ್ರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಮತ್ತು ಕಿರಿಯ ಸಿಬ್ಬಂದಿಗಳಿಂದ ಉತ್ತಮ ಸಹಕಾರ ದೊರೆಯುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಕಡತಗಳು ಇಂದು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಧನಲಾಭದ ಸುವರ್ಣ ಅವಕಾಶಗಳಿವೆ. ಹೊಸ ಗ್ರಾಹಕರನ್ನು ಆಕರ್ಷಿಸಲು ನಿಮ್ಮ ಮೃದು ಮಾತುಗಳು ಮತ್ತು ತಂತ್ರಗಳು ಯಶಸ್ವಿಯಾಗುತ್ತೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿರುತ್ತದೆ. ಆದಾಯದ ಮತ್ತು ಖರ್ಚುಗಳ ನಡುವೆ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರುವ ಸಾಧ್ಯತೆ ಇದೆ. ಆದರೆ ಯಾರಿಗಾದರೂ ಸಾಲ ನೀಡುವ ಮುನ್ನ ಒಮ್ಮೆ ಯೋಚಿಸುವುದು ಒಳ್ಳೆಯದು. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಸಂಗಾತಿಯ ಆಲೋಚನೆಗಳು ಮತ್ತು ಸಲಹೆಗಳು ನಿಮ್ಮ ಅನೇಕ ಗೊಂದಲಗಳಿಗೆ ಪರಿಹಾರ ನೀಡುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಬಹುದು. ಸ್ನೇಹಿತರೊಂದಿಗೆ ಸಣ್ಣ ಪ್ರವಾಸ ಅಥವಾ ಭೇಟಿ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ದಿನವು ಉತ್ತಮವಾಗಿರುತ್ತದೆ. ಆದಾಗ್ಯೂ ಜೀರ್ಣಕ್ರಿಯೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬಾರದ ಎಚ್ಚರ ವಹಿಸಿ. ಹೊರಗಿನ ಹಾಗೂ ಎಣ್ಣೆ ಪದಾರ್ಥ ಸೇವನೆಯನ್ನು ಕಡಿಮೆ ಮಾಡಿ. ಹಸಿರು ತರಕಾರಿ ಮತ್ತು ಹಣ್ಣುಗಳಿಗೆ ಆದ್ಯತೆ ನೀಡಿ. ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಹಸಿರು ಮತ್ತೆ ತಿಳಿ ಹಳದಿ. ಶುಭ ಸಂಖ್ಯೆ 5 ಮತ್ತೆ 6. ವಿಶೇಷ ಪರಿಹಾರ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಆಲಿಸುವುದು ಹಾಗೂ ಹಸಿರು ತರಕಾರಿ ದಾನ ಮಾಡುವುದರಿಂದ ಬುಧನ ಅನುಗ್ರಹ ಸಿಗತ್ತೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗತ್ತೆ. ಇನ್ನ ಮುಂದಿನ ರಾಶಿ ತುಲಾ ರಾಶಿ. ಸಾಮಾನ್ಯವಾಗಿ ಇಂದು ನಿಮಗೆ ಸಮತೋಲನ ಮತ್ತು ಸಾಮರಸ್ಯದ ದಿನವಾಗಿದೆ. ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದ್ದು ನಿಮ್ಮ ಸೌಮ್ಯ ಸ್ವಭಾವದಿಂದ ಎಲ್ಲರ ಮನ ಗೆಲ್ಲುವಿರಿ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಉತ್ತಮ ಹೊಂದಾಣಿಕೆಯನ್ನು ಕಾಪಾಡಿಕೊಳ್ಳುವಿರಿ. ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಧ್ಯಾಹ್ನದ ನಂತರ ಸೂಕ್ತ ಸಮಯ. ಉದ್ಯೋಗ ಮತ್ತೆ ವ್ಯವಹಾರ ನೋಡೋದಾದ್ರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಪರಿಸರವು ಸಕಾರಾತ್ಮಕವಾಗಿರುತ್ತೆ. ನಿಮ್ಮ ಕಲಾತ್ಮಕ ಮತ್ತು ಸೃಜನಶೀಲ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ವ್ಯಕ್ತವಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನವಾಗಿದ್ದು
ಹೊಸ ಒಪ್ಪಂದಗಳು ಕೈಗೂಡಬಹುದು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಭೌತಿಕ ಸುಖ ಸಾಧನೆಗಳು ಮತ್ತು ಅಲಂಕಾರಿಕ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಆದಾಗ್ಯೂ ಆದಾಯದ ಹರಿವು ಉತ್ತಮವಾಗಿರುವುದರಿಂದ ಆರ್ಥಿಕ ಮುಗ್ಗಟ್ಟು ಎದುರಾಗಬಹುದು. ದೀರ್ಘಕಾಲೀನ ಹೂಡಿಕೆಗಳಿಗೆ ಆಲೋಚನೆ ಮಾಡಬೇಕು. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಪ್ರೀತಿ ಮತ್ತೆ ಸೌಹಾರ್ದತೆ ತುಂಬಿರುತ್ತೆ. ಜೀವನ ಸಂಗಾತಿಯೊಂದಿಗೆ ಮಧುರವಾದ ಸಮಯವನ್ನು ಕಳೆಯುವಿರಿ ಹಾಗೂ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಪ್ರೇಮಿಗಳಿಗೆ ಇದು ರೊಮ್ಯಾಂಟಿಕ್ ದಿನವಾಗಿದೆ. ಒಟ್ಟಿಗೆ ಸಣ್ಣ ಪ್ರವಾಸವನ್ನು ಕೈಗೊಳ್ಳಬಹುದು. ಆರೋಗ್ಯ ನೋಡೋದಾದ್ರೆ ನಿಮ್ಮ ಒಟ್ಟಾರೆ ಆರೋಗ್ಯವು ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದಿಂದಾಗಿ ಸಂಜೆಯ ವೇಳೆ ಬೆನ್ನು ನೋವು, ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ವಿಶ್ರಾಂತಿಗೆ ಸೂಕ್ತ ಸಮಯ ನೀಡಿ. ವಿಶೇಷ ಪರಿಹಾರ ನೋಡೋದಾದ್ರೆ ಶುಭ ಬಣ್ಣ ಬಿಳಿ, ತಿಳು ಗುಲಾಬಿ ಮತ್ತು ರೇಷ್ಮೆ ಬಣ್ಣ. ಶುಭ ಸಂಖ್ಯೆ 2, 7 ಮತ್ತು 8. ವಿಶೇಷ ಪರಿಹಾರ ಇಂದು ಮಹಾಲಕ್ಷ್ಮಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಆರಾಧನೆ ಮಾಡುವುದರಿಂದ ಅಥವಾ ದೀಪವನ್ನು ಹಚ್ಚುವುದರಿಂದ ಆರ್ಥಿಕ ಅಭಿವೃದ್ಧಿಯಾಗುತ್ತೆ ಮತ್ತು ಮನಸ್ಸಿನ ಇಷ್ಟಾರ್ಥ ನೆರವೇರುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ದೃಢ ಸಂಕಲ್ಪ ಮತ್ತು ಆಂತರಿಕ ಶಕ್ತಿ ಹೆಚ್ಚಾಗತ್ತೆ. ಗೂಢ ವಿಷಯಗಳು ಮತ್ತು ಆಧ್ಯಾತ್ಮಿಕತೆಯ ಕಡೆ ಆಸಕ್ತಿ ಮೂಡಬಹುದು. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು ಕಠಿಣ ಸವಾಲುಗಳನ್ನು ಸಹ ನಿಮ್ಮ ಚಾಣಾಕ್ಷತನದಿಂದ ಎದುರಿಸುತ್ತೀರಾ. ಆದರೆ ಬೇರೆಯವರ ವಿಷಯಗಳಲ್ಲಿ ಅತಿಯಾಗಿ ತಲೆ ಹಾಕುವುದು ಒಳ್ಳೆಯದಲ್ಲ. ಉದ್ಯೋಗ ಮತ್ತೆ ವ್ಯವಹಾರದಲ್ಲಿ ಕಚೇರಿಯಲ್ಲಿ ಕಠಿಣ ಪರಿಶ್ರಮ ನಂತರ ಯಶಸ್ಸು ಸಿಗಲಿದೆ. ನಿಮ್ಮ ವಿರೋಧಿಗಳು ನಿಮ್ಮನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿರಬಹುದು, ಆದರೆ ನಿಮ್ಮ ಕೆಲಸವೇ ಅವರಿಗೆ ಉತ್ತರ ನೀಡುತ್ತದೆ. ವ್ಯಾಪಾರಸ್ಥರಿಗೆ ಮಧ್ಯಾಹ್ನದ ನಂತರ ಧನಲಾಭವಾಗುವ ಸಾಧ್ಯತೆ ಇದೆ. ರಹಸ್ಯ ತಂತ್ರಗಳ ಮೂಲಕ ವ್ಯವಹಾರದಲ್ಲಿ ಮನ್ನಣೆ ಸಿಗಬಹುದು. ಆರ್ಥಿಕ ಸ್ಥಿತಿ ಮಿಶ್ರ ಫಲವಾಗಿ ಕೂಡಿದೆ. ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ. ಅದೇ ಸಮಯದಲ್ಲಿ ಹಳೆಯ ಬಾಕಿ ಸಾಲಗಳನ್ನು ತೀರಿಸಲು ಹಣ ವ್ಯಯವಾಗಬಹುದು. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಏರಿಳಿತಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ನುಡಿಮುತ್ತುಗಳನ್ನು ಮೃದುವಾಗಿರಲಿ. ಕಟು ಮಾತುಗಳು ಮುನಿಸು ಕಾರಣವಾಗಬಹುದು. ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಬೆಂಬಲವಾಗಿ ನಿಲ್ಲುತ್ತಾರೆ. ಮಕ್ಕಳ ನಡವಳಿಕೆ ಮತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣ ದಿನ. ರಕ್ತದೊತ್ತಡ ಅಥವಾ ಉಷ್ಣತೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗಬಹುದು. ಸಮಯಕ್ಕೆ ಸರಿಯಾಗಿ ಯೋಗ ಪ್ರಾಣಾಯಾಮ ಮೀಸಲಿಡುವುದು ಮಾನಸಿಕ ಧೈರ್ಯ ಮತ್ತೆ ದೈಹಿಕ ಸ್ಥಿರತೆಯನ್ನ ಹೆಚ್ಚಿಸುತ್ತೆ. ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಕೆಂಪು ಮತ್ತೆ ಮರೂನ್. ಶುಭ ಸಂಖ್ಯೆ 1, 4, 9. ವಿಶೇಷ ಪರಿಹಾರ ಇಂದು ಹನುಮಾನ್ ಚಾಲಿಸ ಪಠಿಸುವುದು ಅಥವಾ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಪ್ರಾರ್ಥಿಸುವುದು ದೋಷಗಳನ್ನ ನಿವಾರಿಸಿ ಧೈರ್ಯವನ್ನ ಯಶಸ್ಸಿನ ಹಾದಿಗೆ ಕೊಂಡೊಯ್ಯುತ್ತೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ಇಂದು ನಿಮಗೆ ಅತ್ಯಂತ ಭಾಗ್ಯದಾಯಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಹೆಚ್ಚಿಸುವ ದಿನವಾಗಿದೆ. ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಪ್ರಗತಿಯತ್ತ ಮುನ್ನಡೆಸುತ್ತೆ. ಉನ್ನತ ಶಿಕ್ಷಣ ಅಥವಾ ಜ್ಞಾನಾರ್ಜನೆಗೆ ಸಂಬಂಧಿಸಿದ ಪ್ರಯತ್ನಗಳು ಇಂದು ಯಶಸ್ವಿಯಾಗಲಿದೆ. ದೂರದ ಪ್ರಯಾಣದ ಯೋಜನೆಗಳು ಸುಲಭವಾಗಿ ಕಾರ್ಯರೂಪಕ್ಕೆ ಬರಲಿದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಉನ್ನತ ಸ್ಥಾನಮಾನ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸುವರ್ಣ ಅವಕಾಶವಿದೆ. ನಿಮ್ಮ ದಕ್ಷತೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗುತ್ತೆ. ವ್ಯಾಪಾರ ಮತ್ತು ಉದ್ಯೋಗ ರಂಗದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಸಾರ್ವಜನಿಕ ಸಂಪರ್ಕ ಹಾಗೂ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯುತ್ತಮ ದಿನ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರುತ್ತೆ. ವಿವಿಧ ಮೂಲಗಳಿಂದ ಧನಾತ್ಮಕವಾಗಿ ಯೋಗವಿದೆ. ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳಿಗಾಗಿ ಹಣವನ್ನು ವಿನಿಯೋಗಿಸುವ ಸಾಧ್ಯತೆ ಇದೆ. ದೀರ್ಘಕಾಲೀನ ಲಾಭ ತರುವಂತಹ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇಂದು ಸೂಕ್ತ ಸಮಯವಾಗಿದೆ. ಕುಟುಂಬ ಮತ್ತು
ಪ್ರೀತಿ ಜೀವನ ನೋಡುವುದಾದ್ರೆ ಕುಟುಂಬದಲ್ಲಿ ಹಿರಿಯರ ಮತ್ತೆ ತಂದೆಯವರ ಪೂರ್ಣ ಬೆಂಬಲ ಹಾಗೂ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಲಿದೆ. ಸಂಗಾತಿಯೊಂದಿಗೆ ಸೌಹಾರ್ದಯುತ ವಾತಾವರಣ ಇರಲಿದ್ದು ಪರಸ್ಪರ ಗೌರವ ಹೆಚ್ಚಾಗತ್ತೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಥವಾ ಪೂಜೆ ಪುನಸ್ಕಾರಗಳು ನಡೆಯುವ ಸಾಧ್ಯತೆ ಇದೆ. ಆರೋಗ್ಯ ನೋಡುವುದಾದ್ರೆ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಮತ್ತು ಹೊಸ ಚೈತನ್ಯದ ಅನುಭವವಾಗುತ್ತದೆ. ಆದಾಗ್ಯೂ ಆಹಾರ ಕ್ರಮದಲ್ಲಿ ನಿಯಂತ್ರಣವಿರಲಿ. ಲಿವರ್ ಅಥವಾ ಹೊಟ್ಟೆಯ ಸಣ್ಣ ಪುಟ್ಟ ಕಿರಿಕಿರಿ ಬರದಂತೆ ಎಚ್ಚರ ವಹಿಸಿ. ಸಾಕಷ್ಟು ನೀರು ಕುಡಿಯಿರಿ. ವಿಶೇಷ ಸೂಚನೆ ನೋಡುವುದಾದ್ರೆ ಶುಭ ಬಣ್ಣ ಹಳದಿ ಮತ್ತೆ ಬಂಗಾರದ ಬಣ್ಣ. ಶುಭ ಸಂಖ್ಯೆ 3, 5 ಮತ್ತೆ 9. ವಿಶೇಷ ಪರಿಹಾರ ಶ್ರೀ ಗುರು ಅಥವಾ ದಕ್ಷಿಣಾಮೂರ್ತಿ ಆರಾಧನೆ ಮಾಡುವುದು, ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ಬಡವರಿಗೆ ಹಳದಿ ಬಣ್ಣದ ಧಾನ್ಯಗಳನ್ನು ದಾನ ಮಾಡುವುದು ಸಕಲ ಕಾರ್ಯ ಸಿದ್ಧಿಯಾಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಇಂದು ನೀವು ಕಠಿಣ ಪರಿಶ್ರಮ ಮತ್ತೆ ಶಿಸ್ತಿನಿಂದ ಅಂದುಕೊಂಡಿದ್ದನ್ನು ಸಾಧಿಸುವಿರಿ. ಶನಿಯ ಪ್ರಭಾವದಿಂದ ದಿನದ ಆರಂಭದ ಕೆಲಸ ನಿಧಾನಗತಿಯಾಗಿ ಸಾಗಿದ್ದರೆ ಪರವಾಗಿಲ್ಲ, ದೃಢವಾಗಿರುತ್ತದೆ. ಸಂಜೆಯ ವೇಳೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಸಕಾರಾತ್ಮಕ ಫಲಿತಾಂಶ ಸಿಗತ್ತೆ. ತಾಳ್ಮೆಯಿಂದ ಯಶಸ್ಸಿನ ಕೀಲಿಕೈ. ಉದ್ಯೋಗ ಮತ್ತೆ ವ್ಯವಹಾರ ನೋಡೋದಾದ್ರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕೆಲಸದ ಜವಾಬ್ದಾರಿ ಹೆಚ್ಚಾಗಲಿದೆ. ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ಸಾಬೀತು ಮಾಡಲು ಇದು ಸೂಕ್ತ ಸಮಯ. ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ದೊರೆಯುತ್ತದೆ. ಹೊಸ ಹೂಡಿಕೆಗಳು ಅಥವಾ ಉದ್ಯಮ ವಿಸ್ತರಣೆ ಮಾಡಲು ತೆಗೆದುಕೊಳ್ಳುವ ಅನುಭವಸ್ಥರ ಸಲಹೆಗಳು ನಿಮಗೆ ಬಹಳ ಅಗತ್ಯವಾಗಿರುತ್ತದೆ. ಆರ್ಥಿಕ ಸ್ಥಿತಿ ನೋಡುವುದಾದ್ರೆ ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿರುತ್ತದೆ. ಆದಾಯದ ಮೂಲಗಳು ಸ್ಥಿರವಾಗಿದ್ದರೂ ಅನಿರೀಕ್ಷಿತ ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ದುರಸ್ತಿ ಕೆಲಸಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಬಜೆಟ್ ಮಾಡಿಕೊಂಡು ಮುನ್ನಡೆದರೆ ಉತ್ತಮ ಪ್ರಗತಿ. ಸಾಲ ನೀಡಲು ಹೋಗಬೇಡಿ. ಕುಟುಂಬ ಮತ್ತೆ ಪ್ರೀತಿ ನೋಡುವುದಾದ್ರೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬಹುದು. ಜೀವನ ಸಂಗಾತಿಯೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ಕೋಪದ ಮಾತುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಸ್ವಲ್ಪ ಮಾನಸಿಕ ಸಮಾಧಾನ ತಂದುಕೊಡುತ್ತೆ. ಆರೋಗ್ಯ ದೈಹಿಕವಾಗಿ ಮೊಣಕಾಲು, ಕೀಲು ನೋವು ಅಥವಾ ವಾತ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲಸ್ಯವನ್ನು ಬಿಟ್ಟು ಸಣ್ಣ ಪ್ರಮಾಣದ ನಡಿಗೆ, ವಾಕಿಂಗ್ ಮತ್ತು ವ್ಯಾಯಾಮ ಮಾಡುವುದು ಚುರುಕುತನವನ್ನು ಮೂಡಿಸುತ್ತೆ. ವಿಶೇಷ ಸೂಚನೆ ನೋಡುವುದಾದ್ರೆ ಶುಭ ಬಣ್ಣ ಕಡು ನೀಲಿ ಮತ್ತು ಕಪ್ಪು. ಶುಭ ಸಂಖ್ಯೆ 4, 8, 9. ವಿಶೇಷ ಪರಿಹಾರ ಎಂದು ಶನಿ ಚಾಲಿಸ ಪಠಿಸುವುದು ಅಥವಾ ಆಲಿಸುವುದು ಹಾಗೂ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನದ ಬಳಿ ದೀಪಕ್ಕೆ ಎಣ್ಣೆಯನ್ನು ದಾನ ಮಾಡುವುದು ಸಕಲ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಅತ್ಯಂತ ಸೃಜನಶೀಲ ಮತ್ತೆ ಲಾಭದಾಯಕ ದಿನವಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗಲಿದೆ. ಹೊಸ ಆಲೋಚನೆಗಳು ಮತ್ತು ನಿಮ್ಮ ಯೋಜನೆಗಳು ಮನಸ್ಸಿನಲ್ಲಿ ಮೂಡಲಿದ್ದು ಅವುಗಳನ್ನು ನೀವು ಕಾರ್ಯರೂಪಕ್ಕೆ ತರಲು ಇಂದಿನ ದಿನ ಪೂರಕವಾಗಿದೆ. ಸ್ನೇಹಿತರ ಮತ್ತು ಹಿತೈಷಿಗಳ ಭೇಟಿ ಮನಸ್ಸಿಗೆ ಸಂತೋಷ ನೀಡುತ್ತೆ. ಉದ್ಯೋಗ ಮತ್ತೆ ವ್ಯವಹಾರ ನೋಡುವುದಾದ್ರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳಿಂದ ಬೆಂಬಲ ದೊರೆಯಲಿದ್ದು ನಿಮ್ಮ ಕಾರ್ಯಕ್ಷಮತೆಗೆ ತಕ್ಕ ಪ್ರಶಂಸೆ ಸಿಗಲಿದೆ. ನಿಮ್ಮ ಸಲಹೆಗಳನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ವ್ಯಾಪಾರಸ್ಥರಿಗೆ ಕೈತುಂಬ ಲಾಭ ಬರುವ ಸಾಧ್ಯತೆ ಇದೆ. ಹೊಸ ಗ್ರಾಹಕರ ಸಂಪರ್ಕ ಮತ್ತೆ ವ್ಯವಹಾರದಲ್ಲಿ ವಿಸ್ತರಣೆ ಮಾಡುವ ಯೋಜನೆಗಳು ಯಶಸ್ವಿಯಾಗತ್ತೆ. ಆರ್ಥಿಕ ಸ್ಥಿತಿ ನೋಡುವುದಾದ್ರೆ ಆರ್ಥಿಕ ಪರಿಸ್ಥಿತಿಯು ತುಂಬಾ ಬಲವಾಗಿರುತ್ತೆ. ಹಳೆಯ ಬಾಕಿ ಹಣಗಳು ಮತ್ತೆ ಬರಬೇಕಿದ್ದ ಧನಲಾಭ ಕೈ ಸೇರುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ದೀರ್ಘಕಾಲೀನ ಹೂಡಿಕೆಗಳಿಂದ ಆಲೋಚಿಸುತ್ತಿದ್ದರೆ ಎಂದು ಧನಾತ್ಮಕ ಹೆಜ್ಜೆ ಇಡಬಹುದು. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡುವುದಾದ್ರೆ ಕುಟುಂಬದಲ್ಲಿ ಸಂತೋಷ ಮತ್ತೆ ನೆಮ್ಮದಿಯ ವಾತಾವರಣ ಇರಲಿದೆ. ಒಡ ಹುಟ್ಟಿದವರಿಂದ ಪ್ರಮುಖ ಸಹಾಯ ಮತ್ತೆ ಸಹಕಾರ ದೊರೆಯಲಿದೆ. ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಮಧುರವಾಗಲಿದೆ. ಒಟ್ಟಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ಆರೋಗ್ಯ ನೋಡುವುದಾದ್ರೆ ಒಟ್ಟಾರೆ ಆರೋಗ್ಯವು ಉತ್ತಮವಾಗಿರುತ್ತೆ ಮತ್ತು ಮಾನಸಿಕ ಉತ್ಸಾಹ ಹೆಚ್ಚಾಗಿರುತ್ತೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಸ್ವಲ್ಪ ಕಾಲಿನ ಆಯಾಸ ಕಾಣಿಸಿಕೊಳ್ಳಬಹುದು.
ಮಿತವಾದ ಆಹಾರ ಮತ್ತು ಪೌಷ್ಟಿಕಾಂಶ ಕಡೆ ಗಮನ ಹರಿಸುವುದು ಒಳ್ಳೆಯದು. ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ನೀಲಿ ಮತ್ತು ತಿಳಿ ನೀಲಿ, ಶುಭ ಸಂಖ್ಯೆ 3, 7 ಮತ್ತು 8. ವಿಶೇಷ ಪರಿಹಾರ ಇಂದು ಹನುಮಾನ್ ಚಾಲಿಸ ಪಠಿಸುವುದು ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ನಿಮ್ಮ ಎಲ್ಲ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇನ್ನು ನಕಾರಾತ್ಮಕ ಶಕ್ತಿಗಳು ಸಹ ದೂರವಾಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ನಿಮಗೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ನೆಮ್ಮದಿ ನೀಡುವಂತಹ ದಿನವಾಗಲಿದೆ. ನಿಮ್ಮ ಸಹಜವಾದ ದಯಾಗುಣ ಮತ್ತು ಪರೋಪಕಾರಿ ಸ್ವಭಾವದಿಂದಾಗಿ ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ. ಅಂತಃಪ್ರಜ್ಞೆಯು ಬಲವಾಗಿರುವುದರಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸಿನ ಧ್ವನಿಯನ್ನು ಆಲಿಸುವುದು ಒಳ್ಳೆಯದು. ದೂರದ ಪ್ರಯಾಣಕ್ಕೆ ಯೋಜನೆ ರೂಪಿಸಲು ಇದು ಸೂಕ್ತ ಸಮಯ. ಉದ್ಯೋಗ ಮತ್ತು ವ್ಯವಹಾರ ನೋಡುವುದಾದ್ರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಪರಿಸರವು ಶಾಂತಿಯುತವಾಗಿರುತ್ತೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮತ್ತು ಕಠಿಣ ಪರಿಶ್ರಮಕ್ಕೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಧಿಕಾರಿಗಳಿಂದ ಉತ್ತಮ ಪ್ರೋತ್ಸಾಹ ಸಿಗಲಿದೆ. ವ್ಯಾಪಾರ ರಂಗದಲ್ಲಿರುವವರಿಗೆ ಇಂದು ಸಾಧಾರಣವಾಗಿ ಲಾಭವಿರುತ್ತದೆ. ವಿದೇಶಿ ಸಂಪರ್ಕಗಳು ಅಥವಾ ಆನ್ಲೈನ್ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಗಳಿಂದ ಕೂಡಿದೆ. ಆದಾಯದ ಹರಿವು ಉತ್ತಮವಾಗಿದ್ದರೂ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಕುಟುಂಬದ ಶುಭ ಸಮಾರಂಭಗಳಿಗೆ ಖರ್ಚು ಹೆಚ್ಚಾಗಬಹುದು. ಅನಗತ್ಯ ವಿಷಯಗಳಿಗೆ ಹಣ ವ್ಯಯ ಮಾಡುವುದನ್ನು ತಪ್ಪಿಸಿ ಬಜೆಟ್ ಅನುಸರಿಸಿ ಮುನ್ನಡೆಯಿರಿ. ಕುಟುಂಬ ಮತ್ತು ಪ್ರೀತಿ ಜೀವನ. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಲಿದೆ. ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಭಾವನಾತ್ಮಕವಾಗಿ ಬೆಂಬಲ ನೀಡಲಿದ್ದಾರೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮಕ್ಕಳ ಕಡೆಯಿಂದ ಶುಭ ವಾರ್ತೆ ಕೇಳುವ ಯೋಗವಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದೆ. ಆರೋಗ್ಯ ನೋಡೋದಾದ್ರೆ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತೆ. ಆದರೆ ಅತಿಯಾದ ಆಲೋಚನೆಗಳಿಂದ ಮನಸ್ಸು ಸ್ವಲ್ಪ ಚಂಚಲವಾಗಬಹುದು ಅಥವಾ ನಿದ್ರಾಹೀನತೆ ಸಣ್ಣ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಂಜೆಯ ಸಮಯದಲ್ಲಿ ಪ್ರಾಣಾಯಾಮ, ಧ್ಯಾನ ಮತ್ತು ಸಂಗೀತ ಆಲಿಸುವುದು ಮನಸ್ಸಿನ ಅಪಾರ ಶಾಂತಿ ದೊರೆಯುತ್ತದೆ. ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಹಳದಿ, ಬಿಳಿ, ಕುಂಕುಮ ಬಣ್ಣ, ಶುಭ ಸಂಖ್ಯೆ 1, 3, 7. ವಿಶೇಷ ಪರಿಹಾರ ಎಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಷ್ಣು ದೇವರನ್ನು ಅಥವಾ ಶ್ರೀಕೃಷ್ಣನನ್ನು ಆರಾಧಿಸುವುದರಿಂದ, ಕೇಸರಿ ತಿಲಕ ಧರಿಸುವುದರಿಂದ ಸಕಲ ಗ್ರಹ ದೋಷಗಳು ನಿವಾರಣೆಯಾಗಿ ಕಾರ್ಯಸಿದ್ಧಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 24 ಮೇ 2026 12 ರಾಶಿಗಳ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ಸಕಾರಾತ್ಮಕ ಆಲೋಚನೆ ಹಾಗೂ ದೃಢ ಸಂಕಲ್ಪ ದಿನವನ್ನು ಇನ್ನಷ್ಟು ಆರ್ಥಿಕ ಮತ್ತು ಮಾನಸಿಕವಾಗಿ ಸಬಲರನ್ನಾಗಿ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ದಿನನಿತ್ಯದ ರಾಶಿ ಭವಿಷ್ಯಕ್ಕಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.